ಮದ್ಯಪಾನ ಮಾಡಿ ಜೀವ ಬಲಿ ಪಡೆದ ಕಾರು ಚಾಲಕ. ಮೈ ಜುಮ್ಮೆನಿಸುತ್ತೆ ಅಪಘಾತದ ಭಯಾನಕವಾದಂತಹ ದೃಶ್ಯ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿರುವಂತಹ ಭೀಕರವಾದ ಆಕ್ಸಿಡೆಂಟ್ ಇದು. ಮೊದಲು ಆಟೋಗೆ ಡಿಕ್ಕಿ, ಬಳಿಕ ಬೈಕ್ಗೆ ಗುದ್ದಿದ್ದಾನೆ ಚಾಲಕ. ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲೇ ಹಾರಿ ಬಿದ್ದಿದ್ದ ಬೈಕ್ ಸವಾರರು. ಮಲ್ಲೇಶ್ವರಂನ ಈಸ್ಟ್ ವೆಸ್ಟ್ ಕಾಲೇಜ್ ಬಳಿ ನಡೆದಿರುವಂತಹ ಘಟನೆ. ಈ ದೃಶ್ಯ ಮೈ ಜುಮ್ಮೆನಿಸುವಂತಿದೆ. ಕುಡಿದು ಅಡ್ಡಾದಿಡ್ಡಿ ಚಾಲನೆ ಮಾಡಿದ್ದ ಚಾಲಕ ಹರಿನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದಂತೆ ಹಿಂದಿನಿಂದ ಬಂದು ಬೈಕ್ಗೆ ಗುದ್ದಿದ್ದಾನೆ ಚಾಲಕ. ಇಬ್ರು ಬೈಕ್ ನಲ್ಲಿ ಏನಿದ್ರು ಅವರಿಬ್ರು ಸಹ ಕೆಳಗೆ ಬೀಳ್ತಾರೆ. ಸ್ಥಳದಲ್ಲೇ ವಿನಯ್ ದುರ್ಮರಣಕ್ಕೀಡಾಗಿದ್ರೆ ಮಹೇಶ್ಗೆ ಗಂಭೀರವಾದಂತಹ ಗಾಯ ಆಗಿದೆ. ಸಿಸಿಟಿವಿಯ ಫುಟೇಜ್ ಅನ್ನ ನೋಡ್ತಾ ಇದ್ದೀರಿ. ಏಕಾಏಕಿ ಬಂದು ಬೈಕ್ಗೆ ಗುದ್ದಿದ ಕಾರ್. ಮದ್ಯಪಾನ ಮಾಡಿದ್ದ, ಬಂದು ಗುದ್ದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಗುದ್ದುತ್ತಾ ಇದ್ದಂತೆ ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಇಬ್ಬರು, ಮುಂದೆ ಯಾರು ಹೋಗ್ತಾ ಇದ್ರು ಅವರಿಬ್ರು ಸಹ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಸ್ಥಳದಲ್ಲೇ ಒಬ್ರು ಮೃತಪಟ್ಟಿದ್ರೆ ಮತ್ತೊಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಕುಡಿದು ಅಡ್ಡಾದಿಡ್ಡಿ ಕಾರನ್ನ ಚಲಾಯಿಸಿದ್ದಕ್ಕೆ ಈ ರೀತಿಯಾದಂತಹ ಆಕ್ಸಿಡೆಂಟ್ ಆಗಿದೆ. ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಿಂದಿನಿಂದ ಬಂದು ಕಾರು ಚಾಲಕ ಯಾವ ರೀತಿ ಗುದ್ದದ ಅನ್ನೋದನ್ನ. ದೃಶ್ಯಗಳು ಭಯಾನಕವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ಭೀಕರ ಆಕ್ಸಿಡೆಂಟ್ ಇದು. ಮೊದಲು ಆಟೋಗೆ ಡಿಕ್ಕಿ, ನಂತರ ಬೈಕ್ಗೆ ಗುದ್ದುತ್ತಾನೆ ಆ ಚಾಲಕ. ಆ ಗುದ್ದಿದ ರಭಸಕ್ಕೆ ಬೈಕ್ ಸವಾರ ಹಾರ್ ಬೀಳ್ತಾರೆ. ಓರ್ವ ಮೃತಪಟ್ಟರೆ ಇನ್ನೋರ್ವನಿಗೆ ಗಂಭೀರ ಗಾಯ ಆಗಿದೆ. ಅಲ್ಲಿ ಆಟೋ ಪಲ್ಟಿ ಆಗಿರೋದನ್ನ ನೋಡ್ತಾ ಇದೀವಿ. ಮೊದಲು ಆಟೋಗೆ ಡಿಕ್ಕಿ, ಆಟೋ ಪಲ್ಟಿ ಆಗುತ್ತೆ. ನಂತರ ಬೈಕ್ಗೆ ಡಿಕ್ಕಿ ಹೊಡಿತಾನೆ. ಅದರಲ್ಲಿ ಬೈಕ್ನಲ್ಲಿದ್ದಂತಹ ಇಬ್ರು ಸವಾರರು ಕೆಳಕ್ಕೆ ಹಾರಿ ಬೀಳ್ತಾರೆ. ಮಲ್ಲೇಶ್ವರಂನ ಈಸ್ಟ್ ವೆಸ್ಟ್ ಕಾಲೇಜ್ ಬಳಿ ನಡೆದಂತಹ ಘಟನೆ ಇದು. ಕುಡಿದು ಅಡ್ಡಾದಿಡ್ಡಿ ಕಾರ್ ಚಾಲನೆ ಮಾಡಿದ್ದ ಹರಿನಾಥ್. ಈತ ಮಾಡಿದ ಕೃತ್ಯಕ್ಕೆ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಬಲಭಾಗದಲ್ಲಿ ನವೀನ್ ಎನ್ನುವಂತಹ ವ್ಯಕ್ತಿ ಅವರು ಮೃತಪಟ್ಟಿದ್ದಾರೆ. ನೋಡ್ತಾ ಇದ್ದಂತೆ ಈ ರೀತಿ ಆ ಕಾರ್ ಚಾಲಕ ಬಂದು ಗುದ್ದಿದ್ದಾನೆ. ಆ ಬೈಕ್ನಲ್ಲಿದ್ದಂತಹ ವಿನಯ್ ದುರ್ಮರಣಕ್ಕೀಡಾದರೆ ಮಹೇಶ್ಗೆ ಗಂಭೀರವಾದಂತಹ ಗಾಯ ಆಗಿದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ ಡ್ರೈವರ್ನ ಸ್ಥಿತಿಯನ್ನು. ಅರಿವೇ ಇಲ್ಲ ಆತನಿಗೆ ಏನು ಮಾಡಿದ್ದೀನಿ ತಾನು ಅನ್ನೋದು. ಕುಡಿದ ಮತ್ತಿನಲ್ಲಿ ಒಂದು ಜೀವವನ್ನೇ ಬಲಿ ಪಡೆದಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.